ಈಗ ಬೆಂಗಳೂರು ಸಿಟಿ ಪೊಲೀಸರು ರಾತ್ರಿ ಹಗಲು ಅಂತ ಮಳೆ ಚಳಿ ಬಿಸಿಲು ಎಂಥದೂ ನೋಡೋದಿಲ್ಲ. ಕೆಲಸ ಮಾಡ್ತಾನೆ ಇರ್ತಾರೆ. ನೋಡೋರಿಗಷ್ಟೇ ಅವ್ರು ಹಂಗೆ ಹಿಂಗೆ ಅಂತ ಕಾಣಿಸ್ತಾರೆ. ಬಟ್ ಅವ್ರು ಪಡೋ ಕಷ್ಟ ನಿಜವಾಗ್ಲೂ ಸಾಮಾನ್ಯರಿಗೆ ಪಬ್ಲಿಕ್ಕಿಗೆ ಅದು ಅರ್ಥ ಆಗೋದಿಲ್ಲ. ಒಂದೊಂದ್ಸರಿ ಅರ್ಥ ಆಗುತ್ತೆ, ಒಂದೊಂದ್ಸರಿ ಅರ್ಥ ಆಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ಅವರ ಫಿಸಿಕಲ್ ಹೆಲ್ತ್ ಇರ್ಬೋದು, ಮೆಂಟಲ್ ಹೆಲ್ತ್ ಇರ್ಬೋದು, ಆಮೇಲೆ ಅವರ ಉಳಿದ ಆರೋಗ್ಯದ ಬಗ್ಗೆ ಏನಾದರೂ ಕಾಳಜಿ ವಹಿಸ್ಕೊಂಡು ಅವ್ರಿಗೇನಾದ್ರು ಸ್ಪೆಷಲ್ ಆಗಿ ಏನಾದ್ರು ನಿಮ್ಮ ಕಡೆಯಿಂದ ಸಿಗ್ತಾ ಹೌದು. ಇದೆಯಾ? ಈ ಬೋತ್ ದೈಹಿಕ ಹಾಗೂ ಮಾನಸಿಕ ಸ್ವಾಸ್ಥ್ಯ ಏನಿದೆ ಅದು ಭಾಳ ಮುಖ್ಯ ಆಗ್ತದೆ. ಅದರಲ್ಲೂ ಕೂಡ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ದೈಹಿಕ ಮತ್ತು ಮಾನಸಿಕ ಸ್ವಾಸ್ಥ್ಯ ಭಾಳ ಮುಖ್ಯ ಆಗ್ತದೆ. ಏಕೆಂದರೆ ನಾವು ಜನರೊಡನೆ ಸೇರಿ ಜನರೊಡನೆ ಬೆರೆತು ಜನರ ಸಮಸ್ಯೆಗಳನ್ನು ಆಲಿಸಿ ನಾವು ಕೆಲಸ ಮಾಡಬೇಕಾಗ್ತದೆ. ಬೇರೆ ಇಲಾಖೆಗಳ ರೀತಿಯಲ್ಲಿ ನಾವು ಬರೀ ಫೈಲ್ ಪುಷ್ ಮಾಡಿಕೊಂಡು ಅಥವಾ ಬರೀ ಆಫೀಸಲ್ಲಿ ಕೂತ್ಕೊಂಡು ಕಂಪ್ಯೂಟರ್ ಮುಂದೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ನಮ್ಮ ಮಾನಸಿಕ ಸ್ವಾಸ್ಥ್ಯ ಸರಿ ಇಲ್ಲದೇ ಇದ್ದರೆ, ನಮ್ಮ ದೈಹಿಕ ಸ್ವಾಸ್ಥ್ಯ ಸರಿ ಇಲ್ಲದೇ ಇದ್ದರೆ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಆ ನಿಟ್ಟಿನಲ್ಲಿಯೇ ನಮ್ಮ ಈ ಮಾನಸಿಕ ಸ್ವಾಸ್ಥ್ಯ, ದೈಹಿಕ ಸ್ವಾಸ್ಥ್ಯದ ಬಗ್ಗೆ ನಾವು ಒತ್ತನ್ನು ಕೊಡ್ತಾ ಇದ್ದೀವಿ. ನಮ್ಮಲ್ಲಿ ಈ ಪೊಲೀಸ್ ಇಲಾಖೆಯೇ ಕೆಲವೊಂದು ಸಮಾಲೋಚಕರನ್ನು ನಾವು ನಿಯೋಜಿಸಿಕೊಂಡಿದ್ದೇವೆ. ಬೆಂಗಳೂರು ನಗರಕ್ಕೆ 6 ಜನ ಈ ರೀತಿಯ ಸಮಾಲೋಚಕರು ಇದ್ದಾರೆ. ಬಹುಮುಖ್ಯವಾಗಿ ಅವರು ಈ ನಮ್ಮ ಸಿಬ್ಬಂದಿಗಳಲ್ಲಿರ್ತಕ್ಕಂಥ ಏನಾದರೂ ಈ ರೀತಿಯ ಮಾನಸಿಕ ಸಮಸ್ಯೆಗಳು ಅಥವಾ ಎನಿ ಮೂಮೆಂಟ್ ಇಫ್ ದೆ ಫೀಲ್ ಎನಿ ದಿಸ್ ಥಿಂಗ್ ಈಸ್ ದೇ ಕ್ಯಾನ್ ಟಾಕ್ ಟು ದೆಮ್, ದೇ ಕ್ಯಾನ್ ಕನ್ಸಲ್ಟ್ ದೆಮ್. ಸೊ ಅದಕ್ಕೋಸ್ಕರ ಅವರ ವಿಸಿಟಿಂಗ್ ಕಾರ್ಡನ್ನು ನಮ್ಮ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಕೊಟ್ಬಿಟ್ಟಿದೆ. ಯಾವುದೇ ಸಂದರ್ಭದಲ್ಲಿ ಏನಾದರೂ ಅವರಿಗೆ ಆತಂಕ ಉಂಟಾದರೆ ಅಥವಾ ಈ ಡಿಪ್ರೆಷನ್ನು ಅಥವಾ ಈ ಬೇರೆ ಸಮಸ್ಯೆಗಳು, ಪೋಸ್ಟ್ ಟ್ರಾಮಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಮನೆಯಲ್ಲಿ ಯಾವುದಾದ್ರೂ ಸಾವು ನೋವು ಆದಾಗ ಅದರ ಒಂದು ಪರಿಣಾಮದಿಂದ ಆತ ಸ್ಟ್ರೆಸ್ಗೆ ಒಳಗಾಗಿರ್ಬೋದು. ಜೊತೆಗೆ ಅಡಿಕ್ಷನ್ಸ್ ಇರ್ಬೋದು, ಬರೀ ಕೇವಲ ಆಲ್ಕೋಹಾಲ್ ಅಡಿಕ್ಷನ್ ಅಷ್ಟೇ ಅಲ್ಲ, ಈವನ್ ಮೊಬೈಲ್ ಅಡಿಕ್ಷನ್ ಇರ್ಬೋದು ಅಥವಾ ಕೆಲವು ಸಂದರ್ಭಗಳಲ್ಲಿ ಇತರ ರೀತಿಯ ಅಡಿಕ್ಷನ್ಗಳಿರ್ಬೋದು. ಅದಕ್ಕೆ ಏನೇ ಒಂದು ಅವರಿಗೆ ಒಂದು ಸಹಾಯ ಬೇಕಾದಲ್ಲಿ ಅದನ್ನು ಕೊಡಲಿಕ್ಕೆ ನಮ್ಮ ಸಮಾಲೋಚಕರು ಸದಾಕಾಲ ಸಿದ್ಧರಾಗಿರ್ತಾರೆ. ಜೊತೆಗೆ ಏನಾದರೂ ಅವರಿಗೆ ಹೆಚ್ಚಿನ ಮಟ್ಟದ ಒಂದು ಟ್ರೀಟ್ಮೆಂಟ್ ಬೇಕಾದರೆ, ಸೈಕ್ಯಾಟ್ರಿಕ್ ಇರ್ಬೋದು ಅಥವಾ ಸೈಕಲಾಜಿಕಲ್ ಇರ್ಬೋದು, ಟ್ರೀಟ್ಮೆಂಟ್ ಬೇಕಾದರೆ ನಾವು ಕೆಲವೊಂದು ಈ ನಿಮಾನ್ಸ್ ಮತ್ತು ಈ ರೀತಿಯ ಏನು ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಅವ್ರ ಜೊತೆ ನಾವು ಒಂದು MOUನ ಮಾಡ್ಕೊಂಡಿದ್ದೆ. ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಅಲ್ಲಿ ಕಳಿಸಿ ಅಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಈಗ ನಾವು ಕಲ್ಪಿಸಿದ್ದೇವೆ.